ವೃಷಭ ರಾಶಿಯವರು ನೋಡಿ, ನಿಮಗೆ ಇವಾಗ ಟೈಮ್ ಚೆನ್ನಾಗಿದೆ ಅಂತಾರೆ, ಆದರೆ ಶನಿ ದೃಷ್ಟಿ 3ನೇ ಮನೆಗೆ ಬೀಳೋದ್ರಿಂದ ವೃಷಭ ರಾಶಿಯವರು ಯಾರೆಲ್ಲ ಚೀಟಿ ನಡೆಸ್ತಾ ಇರ್ತೀರಾ, ಯಾರೆಲ್ಲ ವ್ಯವಹಾರ ಮಾಡ್ತಿರ್ತೀರಾ, ಅಥವಾ ಏನೋ ಒಂದು ಏನು ನೀವು ಕೆಲಸ ಮಾಡ್ತಿರ್ತೀರಾ, ಅವರು ಕೂಡ ಅಷ್ಟೇ ವೃಷಭ ರಾಶಿಯವರು ಎಲ್ಲರೂ ಕೂಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ. ಈ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದಲ್ದಿರ ಬೇರೆಯವ್ರ ಮನೆ ವಿಷಯಕ್ಕೆ ಮಾತಾಡಿ ಅವ್ರ ಕಡೆನೇ ನೀವು ಬಯಸ್ಕೊಳ್ತೀರಾ. ನಿಮಗೆ ಬೇರೆ ಮಾತನ್ನು ಕಮ್ಮಿ ಮಾಡಬೇಕು. ಯಾಕಂದರೆ ಶನಿಯ ದೃಷ್ಟಿ 3ನೇ ದೃಷ್ಟಿ ವೃಷಭ ರಾಶಿಗೆ ಬೀಳೋದ್ರಿಂದ ವೃಷಭ ರಾಶಿಯವರು, ಯಾಕಂದರೆ ಎಲ್ಲ ರಾಶಿಯವ್ರದ್ದು ಹೇಳ್ತಾ ಇದ್ದೀನಿ, ಎಲ್ಲ ರಾಶಿಯವ್ರಿಗೂ ಟೈಮ್ ಕೆಡ್ತಾ ಬಂದಿದೆ. ಯಾವುದೋ ಒಂದು ಟೈಮ್ ಒಳ್ಳೆಯದಾಗಿರ್ಬೋದು, ಆದರೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ಕುಟುಂಬದಲ್ಲಿ ಜಗಳ. ಮತ್ತು ಯಾರಿಗೂ ಅಷ್ಟೇ, ನೀವು ಬೇರೆಯವ್ರ ಮನೆ ವಿಷಯಕ್ಕೆ ಹೋಗಬೇಡಿ, ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ. ಬೇರೆಯವ್ರ ಮನೆ ವಿಷಯಕ್ಕೆ ಹೋದರೆ ಶಾಪಕ್ಕೆ ಹೊಣೆ ಆಗ್ತೀರಾ. ವೃಷಭ ರಾಶಿಯವರು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮಾತನ್ನು ಕಮ್ಮಿ ಮಾಡಿ, ಯಾರ ತಂಟೆಗೂ ಹೋಗಬೇಡಿ. ಯಾಕಂದರೆ ನಿಮ್ಮ ಟೈಮ್ ಕೆಡ್ತಾ ಬರ್ತಾಯಿದೆ. ಮತ್ತು ಗುರು ವಾಪಸ್ ಬಂದು ಹೋಗೋದ್ರಿಂದ ಆವಾಗೂ ಕೂಡ ನಿಮ್ಮ ಟೈಮು ತುಂಬ ಕೆಡುತ್ತೆ. ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ಏನಕ್ಕಪ್ಪ ಅಂತಂದರೆ ವೃಷಭ ರಾಶಿಯವರು ನೋಡಿ, ಶನಿ 3ನೇ ಮನೆ ದೃಷ್ಟಿ ಯಾವಾಗಲೂ ನಿಮ್ಮನ್ನ ಆ ಥರ ಮಾತಾಡ್ಸುತ್ತೆ. ಬೇರೆಯವ್ರ ಮನೆ ಅಂದರೆ ಬೇರೆಯವ್ರ ವಿಷಯಕ್ಕೆ ನಿಮ್ಮನ್ನ ತಲೆ ಹಾಕೋ ಥರ ಮಾಡುತ್ತೆ. ನಿಮ್ಮ ರಾಶಿಗೆ ಶನಿ ದೃಷ್ಟಿ ಬೀಳೋದ್ರಿಂದ ವೃಷಭ ರಾಶಿಯವ್ರಿಗೆ ಬೇರೆಯವ್ರ ವಿಷಯ ಮಾತಾಡೋದಿರಲಿ, ಅವ್ರ ಜೊತೆ ಕಮ್ಯುನಿಕೇಟ್ ಆಗಬೇಡಿ. ಯಾಕಂತಂದರೆ ಮಾತನ್ನು ಕಮ್ಮಿ ಮಾಡಿ. ಅದರಲ್ಲೂ ನೀವೇನಾದರೂ ಅಕಸ್ಮಾತ್ ನೀವು ಎಲ್ಲಾದರೂ ಚೀಟಿ ವ್ಯವಹಾರ ನಡೆಸ್ತಿದ್ರೆ, ಅಥವಾ ಈ ಫೈನಾನ್ಸ್ ವ್ಯವಹಾರ ಏನಾದರೂ ನಡೆಸ್ತಿದ್ರೆ, ಅಂದರೆ ಇಂಟ್ರೆಸ್ಟ್ ಕೊಡೋದು ಆ ಥರ ಏನಾದರೂ ಮಾಡ್ತಿದ್ರೆ, ಇಲ್ಲ ಒಂದು ಟೀಮ್ ಮಾಡಿಕೊಂಡು ಟೀಮ್ ವರ್ಕ್ ಏನಾದರೂ ನಡೆಸ್ತಿದ್ರೆ, ಇವಾಗೆಲ್ಲ ಲೇಡೀಸ್ ಎಲ್ಲ ಒಂದು ಗುಂಪು ಮಾಡ್ಕೊಳ್ತಾರೆ, ಜೆಂಟ್ಸು ಅಷ್ಟೇ ಏನೋ ಒಂದು ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ಟೀಮ್ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು 10 ಜನ 5 ಜನ ಈ ಥರದ್ರಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ನೀವು ಅದರಿಂದ ಹೊರಗಡೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮುಳುಗಡೆ ಗ್ಯಾರಂಟಿ. ವೃಷಭ ರಾಶಿಯವ್ರಿಗೆ ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಹೇಳಿರ್ಬೋದು, ಆದರೆ ಯಾವುದು ಶನಿ ದೃಷ್ಟಿ ಬೀಳೋದ್ರಿಂದ ಯಾವುದೋ ಒಂದರಲ್ಲಿ ಲಾಕ್ ಆಗ್ತೀರಾ ಮತ್ತು ಶಾಪಕ್ಕೆ ಒಣಗಾಗ್ತೀರಾ. ಅದರಲ್ಲೂ ಚೀಟಿ ಬಡ್ಡಿ ವ್ಯವಹಾರ ಮಾಡೋರು ವೃಷಭ ರಾಶಿಯವರು ಖಂಡಿತ ನಿಮಗೆ ಲಾಸನ್ನು ತೋರಿಸುತ್ತೆ. ನೀವು ಅದರಿಂದ ದುಡ್ಡೆತ್ತಕ್ಕಾಗೋದೇ ಇಲ್ಲ. ಸಾಲಕ್ಕೆ ಹೋಗ್ತೀರಾ, ಸಾಲದಲ್ಲಿ ಬೀಳ್ತೀರಾ, ಮನೆ ಮಠ ಮಾರ್ಕೊಳ್ತೀರಾ. ಹಾಗಾಗಿ ವೃಷಭ ರಾಶಿಯವರು ಕೇರ್ಫುಲ್ಲಾಗಿರಿ. ನೀವು ಆ ಒಂದು ಸ್ಟೋನನ್ನು ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಇಟ್ಕೊಂಡು ಅದರ ಎನರ್ಜಿ, ಅದರ ಪವರ್ ಹೇಗಿರುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲ. ಯಾಕಂದರೆ ನಾಗಮಣಿ ಅಂತ ಆ ಸ್ಟೋನನ್ನು ಕೊಡ್ತಾ ಇದ್ದೀವಿ. ಆ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವೇನೇ ಸಾಲ ಮಾಡಿರಲಿ, ವಿತ್ತಿನ್ 2 ಮಂತ್ಸ್ ಒಳಗಡೆ ನಿಮಗೆ ರಿಕವರ್ ಆಗುತ್ತೆ. ಆ ಸ್ಟೋನನ್ನು ಇಟ್ಕೊಂಡು ನೀವು ಸಾಲನ ಕೇಳ್ಕೊಳ್ಳಿ. ಎಂಥ ಸಣ್ಣ ಸಾಲ ಇರ್ಬೋದು, ದೊಡ್ಡದಾಗಿ ಸಾಲ ಇರ್ಬೋದು, ಆ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ತೀರಾ. ಮತ್ತು ನೋಡಿ, ಮಿಥುನ ರಾಶಿಯವ್ರಿಗೆ ಪರವಾಗಿಲ್ಲ, ಗುರು ಬದಲಾವಣೆ. ಕುಂಭರಾಶಿಯಲ್ಲಿ ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕುಂಭರಾಶಿಯವ್ರಿಗೆ ಯಾವ ಒಂದು ಕೆಲಸ ಮಾಡಿದ್ರೂ ಓಕೆ. ಕುಂಭರಾಶಿಯವ್ರಿಗೆ ಇರೋದರಲ್ಲಿ ಪರವಾಗಿಲ್ಲ. ಕಟಕ ರಾಶಿಯವ್ರಿಗೆ ಆ ಒಂದು ಗುರು ಬದಲಾವಣೆ ಆಗುತ್ತಲ್ಲ, ಆ ಟೈಮಲ್ಲಿ ತುಂಬ ಚೆನ್ನಾಗಾಗ್ತೀರ. ತುಂಬ ಅಂತಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಗುರು 10ನೇ ತಿಂಗಳು ಬಂದು ಹೋಗೋದು, 10ನೇ ತಿಂಗಳಲ್ಲಿ ಬಂದು 18ನೇ ತಾರೀಕು ಬಂದು ವಕ್ರವಾಗಿ, ಮತ್ತು 12ನೇ ತಿಂಗಳು ಡಿಸೆಂಬರು 5ನೇ ತಾರೀಕಿಗೆ ಮತ್ತೆ ವಾಪಸ್ ಹೋಗ್ತಾನೆ. ಈ ಟೈಮಲ್ಲಿ ನಿಮಗೆ ಕಟಕ ರಾಶಿಯವ್ರಿಗೆ ಪರವಾಗಿಲ್ಲ. ಆದರೆ ಮೇಷರಾಶಿಯವ್ರ ಮನೇಲೂ ಅಷ್ಟೇ ಜಗಳ, ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮನೇಲಿ ಸಿಕ್ಕಾಪಟ್ಟೆ ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮೇಷರಾಶಿಯವ್ರಿಗೆ. ಹಾಗೆ ಕನ್ಯಾ ರಾಶಿ ಪರವಾಗಿಲ್ಲ. ಕಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವ್ರಿಗೆ ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಮಕರ ರಾಶಿಯವ್ರಿಗೆ ಗುರು ಬದಲಾವಣೆ ಬಂದು ವಾಪಸ್ ಹೋಗೋ ಟೈಮಲ್ಲಿ ಮಕರ ರಾಶಿಯವ್ರಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ಆ ಒಂದು ಟೈಮಲ್ಲಿ ಎಲ್ಲೋ ರಿಲೀಫ್ ಅನ್ಕೋಬೋದು. ಆ ಟೈಮಲ್ಲಿ ರಿಲೀಫ್ ಮಾಡ್ಕೋಬೇಕು ಅಂದರೆ ಮಕರ ರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆಲ್ರೆಡಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇದೆ ಮಕರ ರಾಶಿಯವರಿಗೆ. ಅವರು ಕೂಡ ಒಂದು ನಮ್ಮಲ್ಲಿ ಸಿಕ್ಕುವಂತಹ ಒಂದು ನಾಗಮಣಿಯನ್ನು ತಗೊಂಡು ನೀವು ಮನೇಲಿ ಇಟ್ಕೊಳ್ಳಿ. ಎಲ್ಲ ಸಲ ಆಮೇಲೆ ನೀವು ದುಡ್ಡೇ ಕೊಡಲ್ಲ ಯಾರಿಗೂ. ನಿಮ್ಮ ದುಡ್ಡು ಇನ್ಕಮಿಂಗ್ ಸ್ಟಾರ್ಟ್ ಆದಮೇಲೆ ಔಟ್ಗೋಯಿಂಗು ನೀವು ದುಡ್ಡೇ ಕೊಡಲ್ಲ. ಆ ಸ್ಟೋನ್ ಪವರ್ ಅಷ್ಟಿರುತ್ತೆ. ಆ ಸ್ಟೋನ್ನ ಮನೇಲಿ ಇಟ್ಕೊಂಡ್ರೆ ಮುಖ್ಯವಾಗಿ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ. ಮತ್ತು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ, ಲೋನ್ ಇರಲಿ, ಸಾಲ ಇರಲಿ, ಮತ್ತು ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ ನೋಡಿ, ಆ ದುಡ್ಡು ಕೂಡ ನಿಮಗೆ ರಿಕವರ್ ಆಗುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಯಾರು ಸಣ್ಣ ಪುಟ್ಟ, ಇವಾಗ ಧನಸ್ಸು ರಾಶಿಯವರು ನೋಡಿ, ಸಣ್ಣ ಪುಟ್ಟ
ಈ ಒಂಥರ ರೌಡಿಸಮ್ ಮಾಡಿಕೊಂಡು ನೀವು ಯಾರು ಮನೇಲಿ ಇವಾಗ ಬಡ್ಡಿ ವ್ಯವಹಾರ ಮಾಡಬೇಕು ಅಂತಂದರೆ ಸ್ವಲ್ಪ ಗಟ್ಸ್ ಇರಬೇಕು, ಗತ್ತಿರಬೇಕು. ಇವಾಗ ಭೂಮಿ ವ್ಯವಹಾರ ಮಾಡಬೇಕು ಅಂದರೆ ಅವ್ರಿಗೂ ಅಷ್ಟೇ, ಅವರು ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇರಬೇಕು ಅವ್ರಿಗೆ, ಅಂದರೆ ರಿಕವರ್ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇರಬೇಕು. ಅವ್ರಿಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕೋರ್ಟು, ಕೇಸು, ಕಂಪ್ಲೇಂಟು, ಈ ಮೂರಿಂದ ನೀವು ವಾಪಸ್ ಬರೋಕ್ಕೆ ಆಗಲ್ಲ. ಧನಸ್ಸು ರಾಶಿಯವರು ಬರೆದಿಟ್ಕೊಳ್ಳಿ ನೀವು, ಯಾಕಂದರೆ ಈ ಒಂದು ಟೈಮು ನಿಮಗೆ ಆ ಥರ ಮಾಡಿಸ್ಬಿಡುತ್ತೆ. ಹಾಗಾಗಿ ನೀವು ಏನು ಮಾಡಿದ್ರೂ ಸರಿ, ನೀವು ಒಂದು ಆ ಸ್ಟೋನನ್ನು ತೊಗೊಂಡು ಮನೇಲಿ ಇಟ್ಕೊಳ್ಳಿ. ನಿಮ್ಮನ್ನು ಕಾಮ್ನೆಸ್ ಮಾಡುತ್ತೆ. ಕಾಮ್ನೆಸ್ ಮಾಡೋದಕ್ಕಿಂತ ನಿಮ್ಮ ಒಂದು ದುಡ್ಡು ರಿಕವರ್ ಆಗುತ್ತೆ. ಸಾಲದಲ್ಲಿ ಯಾರು ಇರ್ತೀರಾ ಅವರು ಅತಿ ಬೇಗ ಸಾಲದಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತೀನಿ. ಮತ್ತು ಮಕರ ರಾಶಿ ಪರವಾಗಿಲ್ಲ ಅಂತಂದರೆ, ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ. ಕುಂಭರಾಶಿಯವ್ರ ಟೈಮ್ ಚೆನ್ನಾಗಿದೆ ಅಂತಂದರೆ, ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ತುಂಬ ಆರಾಧನೆ ಮಾಡಬೇಕು. ಕುಂಭರಾಶಿಯವ್ರಿಗೆ ಮೇಯ್ನ್ ಏನಪ್ಪ ಅಂತಂದರೆ, ನೋಡಿ ನಿಮಗೆ ಹಳೆ ದುಡ್ಡು ಯಾವ್ದು ಬರಬೇಕು ಅದು ರಿಕವರ್ ಆಗುತ್ತೆ. ನೀವು ಅದು ಸ್ಟೋನನ್ನು ಬಳಸಬೇಕು. ಸ್ಟೋನನ್ನು ತೊಗೊಂಡು ಮನೇಲಿ ಇಟ್ಕೊಳ್ಳಿ. ನಿಮಗೆ ಟೈಮ್ ಚೆನ್ನಾಗಿರೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆ ಸ್ಟೋನನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದ್ರ ಪವರ್ ನೋಡಿ. ನಿಮಗೆ ಹಳೆ ದುಡ್ಡು ಯಾರು ಕೊಟ್ಟಿರ್ತೀರಾ ಅದೆಲ್ಲ ವಾಪಸ್ಸಾಗುತ್ತೆ. ಅಥವಾ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿರ್ತೀರಾ, ಏನೋ ಒಂದು ಇಲ್ಲ ಯಾವುದಾದ್ರೂ ಒಂದು ಸೈಟ್ಗೆ ನೀವು ಇದನ್ನು ಮಾಡಿರ್ತೀರಾ, ಅಡ್ವಾನ್ಸ್ ಕೊಟ್ಟಿರ್ತೀರಾ, ಅದರಿಂದ ಕೂಡ ಹೊರಗಡೆ ಬರ್ತೀರಾ. ಕುಂಭರಾಶಿಯವರು ಟೈಮ್ ಚೆನ್ನಾಗಿದೆ ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ತುಂಬ ಟೈಮ್ ಚೆನ್ನಾಗಿರಲಿಲ್ಲ. ಇವಾಗ ಹೇಳಿದೆ ಕುಂಭರಾಶಿಯವ್ರಿಗೆ ನಿಮಗೆ ಕುಜ ಸದ್ಯಕ್ಕೆ ಇವಾಗ 1 ತಿಂಗಳಾಗಬೇಕು. ಕುಜ 8ನೇ ಮನೇಲಿ ಇರೋದ್ರಿಂದ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು, ಕೋರ್ಟು, ಕೇಸು, ಜಗಳ ಅಂತ ಏನೇ ನಮ್ಮ ಟೈಮ್ ಚೆನ್ನಾಗಿರ್ಬೋದು, ಆದರೆ ಗ್ರಹಗಳ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಾ ಇರ್ತೀವಿ. ಈ ಸಿಕ್ಕಾಕೊಂಡಾಗ ನಾವು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಮಗೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು. ಚೆನ್ನಾಗಿರೋ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಅಂತ ಪರಿಹಾರ ಇರುತ್ತೆ. ಅದನ್ನು ಮಾಡ್ಕೊಂಡು ನೀವು ಹೇಗೆ ಟೆಂಪಲ್ಗೆ ಹೋಗ್ತೀರಾ, ಹೋಮ ಮಾಡಿಸ್ತೀರಾ, ಟೈಮ್ ಚೆನ್ನಾಗಿದ್ದಾಗೂ ಅದನ್ನು ಮಾಡಿಸ್ತೀರಾ, ಟೈಮ್ ಕೆಟ್ಟಾಗೂ ಅದನ್ನು ಮಾಡಿಸ್ತೀರಾ. ಆದರೆ ಲೈಫ್ ಟೈಮು ನಾವು ಕೊಡುವಂತಹ ಸ್ಟೋನು ಲೈಫ್ ಟೈಮು ನಿಮ್ಮ ಮನೇಲಿ ಇಟ್ಕೊಂಡಾಗ ಪ್ರತಿದಿನ ನೀವು ಪಾಸಿಟಿವ್ನೇ ನೋಡ್ತಾ ಇರ್ತೀರ. ಅದು ಇಟ್ಕೊಂಡಾದ್ಮೇಲೆ ನಿಮಗೆ ಡೇ 1ಇಂದನೂ ನಿಮ್ಮ ಬದಲಾವಣೆ ಶುರು ಆಗ್ತಾ ಹೋಗುತ್ತೆ. ಸೊ ನೀವು ಏನು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಮೇಯ್ನು ಕುಂಭರಾಶಿಯವರಿಗೆ ರಾಹು ಆರಾಧನೆ ತುಂಬ ಮಾಡಿ, ನಿಮ್ಮ ರಾಶಿಗೆ ರಾಹು ಬಂದಿರೋದ್ರಿಂದ ರಾಹು ಕಾಲನ ಅತಿ ಹೆಚ್ಚು ನೀವು ಯೂಸ್ ಮಾಡ್ಕೊಳ್ಳಿ. ಕೂತಿರೋ ಜಾಗದಲ್ಲೇ ಯಾವಾಗ ರಾಹು ಕಾಲ ಬರುತ್ತೆ ಆವಾಗ ರಾಹುವನ್ನು ನೆನೆಸ್ಕೊಂಡು ಅಲ್ಲೇ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿ. ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ಎಲ್ಲನೂ ನಿಮಗೆ ರಿಕವರ್ ಆಗುತ್ತೆ. ಕುಂಭರಾಶಿಯವರು ಏನೇನು ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮಿಂದ ಎಲ್ಲ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ಮತ್ತು ಸಾಲ ವಾಪಸ್ ಬರಬೇಕು. ಮೇಯ್ನು ನಿಮ್ಗೆ ಕೊಟ್ಟಿರೋ ಸಾಲ ವಾಪಸ್ ಬರಬೇಕು ಅಂದರೆ ನಮ್ಮ ಒಂದು ಸ್ಟೋನು, ಯಾಕಂದರೆ ನೀವು ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ನೆಗೆಟಿವ್ ಇರ್ಬೋದು, ಅಥವಾ ಯಾರಾದರೂ ನಿಮಗೆ ಕಣ್ಣು ದೃಷ್ಟಿ ಇರ್ಬೋದು. ಅದರಿಂದ ಕೂಡ ನೀವು ತುಂಬ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ. ಅದರಿಂದ ಕೂಡ ನೀವು ಈ ಒಂದು ಸ್ಟೋನಿಂದ ಹೊರಗಡೆ ಬರ್ತೀರಾ. ಅಷ್ಟು ಪವರ್ಫುಲ್ ಸ್ಟೋನು. ಅದನ್ನು ತೊಗೊಂಡೋಗಿಡಿ. ನಿಮ್ಗೆ ದುಡ್ಡಿಗೆ ಮೇಯ್ನು ನಿಮ್ಮ ಸಾಲ ಮಾತ್ರ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಮತ್ತು ನೋಡಿ ಮೇಷರಾಶಿಯವ್ರಿಗೂ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಮೇಷರಾಶಿ ಅದರಲ್ಲೂ ಗುರು ಬದಲಾವಣೆ ಆಗಿ ಮತ್ತೆ ವಾಪಸ್ಸು ಬಂದಾಗ, ವಕ್ರವಾಗಿ ವಾಪಸ್ ಬಂದಾಗ ಮೇಷರಾಶಿಯವರು ತುಂಬ ಪ್ರಾಬ್ಲಮ್ಮು. ಹೇಳಿದ್ನಲ್ಲ, ಅವ್ರ ಮನೇಲಿ ಡೈವರ್ಸ್ ಆಗಿರ್ಬೋದು, ಅಥವಾ ದುಡ್ಡು ಕಳ್ಕೊಳ್ಳೋವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಕುಟುಂಬದಲ್ಲಿ ಯಾವಾಗಲೂ ಕುಟುಂಬದಿಂದ ಬೇರ್ಪಡೋವಂಥ ಚಾನ್ಸಸ್ಸು ಅತಿ ಹೆಚ್ಚು ಮೇಷರಾಶಿಯವ್ರಿಗಿರುತ್ತೆ. ಮತ್ತು ಯಾರನ್ನಾದರೂ ಕಳ್ಕೊಳ್ಳೋವಂಥ ಒಂದು ಚಾನ್ಸ್ ಕೂಡ ಮೇಷರಾಶಿಯವ್ರಿಗಿರುತ್ತೆ. ಮತ್ತು ವೃಷಭ ರಾಶಿಯವರು ಮಾತಿನ ಮೇಲೆ ಗಮನ ಕೊಟ್ಟಿಲ್ಲ ಅಂತ ಅಂದರೆ, ನೀವು 3ನೇ ಮನೆ ಶನಿ ದೃಷ್ಟಿ ಬೀಳೋದ್ರಿಂದ ಮಾತಿನ ಮೇಲೆ ಗಮನ ಕೊಟ್ಟಿಲ್ಲ ಅಂತಂದರೆ, ಯಾವತ್ತೂ ನಿಮ್ಮ ಟೈಮ್ ಚೆನ್ನಾಗಿದ್ರು, ನಿಮಗೆ ಗುರುಬಲ ಇದ್ದರೂ, ದುಡ್ಡು ಬರ್ತಾಯಿದ್ರು ಯಾವುದೋ ಒಂದು ರೀತಿಯಲ್ಲಿ ಅವಮರ್ಯಾದೆಗೆ ಒಳಪಡ್ತೀರಾ, ಅವಮರ್ಯಾದೆ ಮಾಡಿಸ್ಕೊಳ್ತೀರಾ. ಅದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ನಿಮ್ಮ ಬಾಯನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕು. ಅಂದರೆ ನಿಮ್ಮ ಒಂದು ಏನು ಮಾತಾಡ್ತೀರಾ ಅದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ವೃಷಭ ರಾಶಿಯವರು.